ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ ಫ್ರೆಂಡ್ಸ್, ಶ್ರೀರಂಗಂ ದೇವರ ದರ್ಶನದ ಎಕ್ಸ್ಪೀರಿಯೆನ್ಸ್ ಯಾವ ರೀತಿ ಇತ್ತು, ಇದ್ರದ್ದು ವಿಶೇಷತೆ ಏನು, ಏನಕ್ಕೆ ಧನುರ್ಮಾಸದಲ್ಲಿ ಮಾತ್ರನೇ ಇದು ಸಾಧ್ಯ ಅಂತ ಹೇಳ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ. ಮೊದಲದಾಗಿ ಧನುರ್ಮಾಸದಲ್ಲಿ ಬೇಗ ಸೂರ್ಯ ಉದಯವಾಗೋಕ್ಕೂ ಮೊದಲಿಂದ ನಾವು ಪೂಜೆ ಮಾಡಿ ಮುಗಿಸ್ಬೇಕು. ಸೂರ್ಯ ತುಂಬ ಏರುಗತಿಯಲ್ಲಿ ಇವಾಗ ಚಲನೆ ಇರೋದ್ರಿಂದ ಸೂರ್ಯ 8 ಗಂಟೆಗೆಲ್ಲ ನೀವು ಅಬ್ಸರ್ವ್ ಮಾಡಿರ್ತೀರ, ತುಂಬ ಬಿಸಿಲು ಬರುತ್ತೆ. ಹೀಗಾಗಿ ಧನುರ್ಮಾಸದಲ್ಲಿ 6 ಗಂಟೆಗೆಲ್ಲ ಮಹಾಮಂಗಳಾರತಿ ಎಲ್ಲ ಆಲ್ಮೋಸ್ಟ್ ಎಲ್ಲ ದೇವಸ್ಥಾನದಲ್ಲಿ ಎಲ್ಲ ಪೂಜೆ ಎಲ್ಲ ಮುಗಿಸ್ಬಿಟ್ಟು 8 ಗಂಟೆಗೆಲ್ಲ ಡೋರ್ ಕ್ಲೋಸ್ ಮಾಡಿಬಿಡ್ತಾರೆ. ಹೀಗಾಗಿ ಅದಕ್ಕೆ ಕಾರಣ ಅಂತಂದರೆ ಸೂರ್ಯ ತುಂಬ ಏರುಗತಿಯಲ್ಲಿ ನಡೀತಾ ಇರೋ ಕಾರಣ ಆಗುತ್ತೆ. ಇನ್ನೊಂದು ಏನಂದರೆ, ಈ ಒಂದು ಧನುರ್ಮಾಸದಲ್ಲಿ ಮಾತ್ರನೇ ನಮಗೆ ಶ್ರೀರಂಗಂ ದರ್ಶನ ಆಗುತ್ತೆ. ಕಾರಣ ಏನಂದರೆ, ಎಲ್ಲ ದೇವಸ್ಥಾನ 5 ಗಂಟೆಗೆಲ್ಲ ಓಪನ್ ಆಗೋದ್ರಿಂದ ಮೊದಲು ನಾವು ಶ್ರೀರಂಗಪಟ್ಟಣದ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ನಾವು ಹೋಗಬೇಕು. ಫಸ್ಟು ಆದಿ ಅಂದರೆ ಶುರು ಆಗೋದು ಇಲ್ಲಿಂದ. ಫಸ್ಟು ಆದಿರಂಗನ ನಾವು ದರ್ಶನ ಮಾಡ್ಕೋಬೇಕು. ಶ್ರೀರಂಗಪಟ್ಟಣದಲ್ಲಿರೋ ರಂಗನಾಥ ಸ್ವಾಮಿ ನಾವೇನು ದರ್ಶನ ಮಾಡ್ತೀವಿ ಅದು ಆದಿರಂಗ ಅಂತ ಹೇಳ್ಬಿಟ್ಟು 5 ಗಂಟೆಗೇ ಎಲ್ಲ ದೇವಸ್ಥಾನ ಓಪನ್ ಮಾಡೋದ್ರಿಂದ ನಮಗೆ ಪ್ರತಿಯೊಂದು ದೇವರ ದರ್ಶನ ಖಂಡಿತವಾಗೂ ಆಗುತ್ತೆ. ಏನು ಪ್ರತೀತಿ ಅಂತಂದರೆ 12 ಗಂಟೆ ಒಳಗೆ, ಇವಾಗ ನೋಡಿ ಇವತ್ತು 12 ಗಂಟೆ ಸ್ಟಾರ್ಟ್ ಆಯಿತು ಅಂದರೆ ಬೆಳಗಿನ ಜಾವ 5 ಗಂಟೆಗೆ ಓಪನ್ ಮಾಡ್ತಾರೆ, ದೇವ್ರ ದರ್ಶನ ಆಗುತ್ತೆ. ನಾವು ಶ್ರೀರಂಗ ಅಂದರೆ ತಿರುಚಿಗೆ ಹೋಗಿ ರೀಚ್ ಆಗೋಷ್ಟಲ್ಲ ಆಲ್ಮೋಸ್ಟ್ ಅಲ್ಲಿ 4:15-5 ಗಂಟೆ ಆಗುತ್ತೆ. ಅಲ್ಲಿ ಕ್ಲೋಸ್ ಆಗೋದು 9 ಗಂಟೆಗೆಲ್ಲ ಕ್ಲೋಸ್ ಆಗುತ್ತೆ. ಅಷ್ಟರೊಳಗೆ ನಾವು ದೇವ್ರ ದರ್ಶನ ಮಾಡ್ಕೋಬೇಕು. ಒಂದು ದಿವಸದಲ್ಲಿ 3 ರಂಗನಾಥ ಸ್ವಾಮಿನ ದರ್ಶನ ಮಾಡೋದು ಇದು ಪ್ರತೀತಿ ಇರೋದು. ಪ್ರತಿ ವರ್ಷ ನಾವಂತರೂ ಹೋಗಿ ದರ್ಶನ ಪ್ರತಿ ವರ್ಷ ಮಾಡ್ಕೋತೀವಿ, ಮಿಸ್ ಮಾಡಲ್ಲ. ತುಂಬ ಒಳ್ಳೆಯದಾಗಿದೆ ನಮ್ಮ ಜೀವನದಲ್ಲಿ, ಹೀಗಾಗಿ ನಾವು ಮಿಸ್ ಮಾಡಲ್ಲ. ಇದರದ್ದು ಏನಂದರೆ ಆದಿರಂಗ, ಮಧ್ಯರಂಗ ಮತ್ತು ಅಂತ್ಯರಂಗ. ಒಂದು ರೀತಿಲೇ ಇದ್ರದ್ದು ಹಿಸ್ಟ್ರಿ ತುಂಬ ದೊಡ್ಡದಾಗಿದೆ. ಒಂದೊಂದು ರೀತಿ ಒಂದೊಂದು ಥರ ಇದೆ. ಬಟ್ ನನಗೆ ಅಷ್ಟು ಎಲ್ಲನೂ ನನಗೆ ಖಂಡಿತ ಗೊತ್ತಿಲ್ಲ. ಬಟ್ ನನಗೆ ಗೊತ್ತಿರೋದು ಏನು ಅಂತಂದರೆ, ಆದಿ ಅಂದರೆ ಇವಾಗ ಕಷ್ಟ ಉದಯವಾಗಿದೆ, ಆ ಕಷ್ಟನ ನಾವು ಎಂಡ್ ಮಾಡಬೇಕು ಅಂತಂದರೆ ಈ ರೀತಿ ಒಂದೇ ದಿವಸದಲ್ಲಿ 3 ದೇವರ ದರ್ಶನ ಮಾಡೋದ್ರಿಂದ ಆಗುತ್ತೆ ಅನ್ನೋದು ಒಂದು ಜನಗಳ ನಂಬಿಕೆ ಇತ್ತು. ಬಟ್ ನಾನು ಹೋಗಿದ ಮೇಲೆ ಅದು ನಾನು ನಂಬಿದೆ. ಖಂಡಿತ ದೇವರ ದರ್ಶನ ಮಾಡೋದ್ರಿಂದ ನಮ್ಮ ಒಂದು ಕೆಲವೊಂದು ಕಷ್ಟಗಳಿರುತ್ತೆ, ಅವೆಲ್ಲ ತೀರ್ಥ ಅನ್ನೋದು ನಂಬಿಕೆ ನನಗೆ ಹುಟ್ಟಿದೆ. ಹೀಗಾಗಿ ನಾವು ಅದರ ಅರ್ಥ ಅಂದರೆ ಆದಿ ಸ್ಟಾರ್ಟ್ ಎಲ್ಲಿಂದ ಆಗಿದೆ, ನಾವು ಮಧ್ಯದಲ್ಲಿ ಇದ್ದೀವಿ ಮತ್ತು ಅಂತ್ಯ ಅಂತ. ಒಂದು ಕಷ್ಟಕ್ಕೆ ಒಂದು ಅಂತ್ಯ ಅಂತ ಇದು ಒಂದು ಅರ್ಥ ಬರುತ್ತೆ. ಮತ್ತು ಹಿಸ್ಟ್ರಿಯಲ್ಲಿ ಇದೇ ಥರ ಅಲ್ಲ, ತುಂಬ ಬೇರೆ ರೀಸನ್ನು ಇದೆ. ಬಟ್ ಅದು ನನಗೆ ಗೊತ್ತಿಲ್ಲ. ಬಟ್ ನನಗೆ ಎಷ್ಟು ಗೊತ್ತು ಅಷ್ಟು ಮಾತ್ರ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಇದು ಧನುರ್ಮಾಸದಲ್ಲಿ ಮಾತ್ರನೇ ನಮಗೆ ದೇವ್ರ ದರ್ಶನ ಆಗೋದು. ತುಂಬ ಅಂದರೆ ತುಂಬ ರಶ್. ನಾವು ಹೋಗಿರೋದು ಸಂಡೇ, ಹೀಗಾಗಿ ನಾವು ಹೋಗಿರೋ ಸಂಡೇ ಆದ ಕಾರಣ ತುಂಬ ಅಂದರೆ ತುಂಬ ರಶ್ ಇತ್ತು. ಒಂದು 3 ಇಯರ್ಸ್ ಬ್ಯಾಕ್ ನಾವು ಸಂಡೇ ಅಲ್ಲದೆ ಬೇರೆ ದಿನಗಳು ಹೋಗಿದ್ವಿ. ಒಂದು 15 ಮಿನಿಟ್ಸಲ್ಲೆಲ್ಲ ಭಾಳ ಅಂದರೆ ಒಂದು ಅರ್ಧ ಗಂಟೆಯಲ್ಲಿ ನಮಗೆ ದೇವ್ರ ದರ್ಶನ ಆಗಿಬಿಡ್ತಾಯಿತ್ತು. ಬೇಗ ರೀಚ್ ಆಗಿ ಇದು ಮಾಡ್ತಾಯಿದ್ವಿ. ಬಟ್ ನಮಗೆ ಶ್ರೀರಂಗಪಟ್ಟಣದಲ್ಲೇ ನಮಗೆ ಸ್ವಲ್ಪ ಅಲ್ಲಿ ತುಂಬ ಅಂದರೆ ತುಂಬ ಕ್ಯೂ ಅಲ್ಲಿನೂ ಲೇಟ್ ಆಯಿತು. ಆಮೇಲೆ ಮಧ್ಯರಂಗಕ್ಕೆ ಬಂದ್ವಿ. ಮಧ್ಯರಂಗ ಬಂದ್ಬಿಟ್ಟು ಶಿವನ ಸಮುದ್ರದ ಹತ್ರ ಇರೋ ರಂಗನಾಥ ದೇವಸ್ಥಾನ, ನಾವು ಅಲ್ಲಿನೂ ಬಂದ್ವಿ. ಅಲ್ಲಿನೂ ಸ್ವಲ್ಪ 1 ಅವರ್ 2 ಅವರ್ ಲೇಟೇ ಆಯಿತು. ಮಧ್ಯರಂಗ ಮುಗಿಸ್ಕೊಂಡ್ಮೇಲೆ ನಾವು ಟಿಫನ್ ಎಲ್ಲ ಮಾಡ್ಕೊಂಡ್ಬಿಟ್ಟು ಅಲ್ಲಿಂದ ಹೊರಟ ಮೇಲೆ ಆಲ್ಮೋಸ್ಟ್ ಅಲ್ಲಿ ನಾವು ಚಾಮರಾಜನಗರ ದಾಟಿದ ಮೇಲೆ ಎಲ್ಲ ಕಂಪ್ಲೀಟ್ ಕಾಡಲ್ಲೇ ನಾವು ಬರೋದು. ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇರುತ್ತೆ. ಮತ್ತು ನಮಗೆ ನೋಡಿ, ಕರ್ನಾಟಕ ಬಾರ್ಡ್ರ್ನಿಂದ ನಾವು ಆ ಕಡೆ ತಮಿಳ್ನಾಡು ಕ್ರಾಸ್ ಮಾಡುವಾಗ ನಮಗೆ ಎಷ್ಟೊಂದು ಒಂದು 3 ಚೆಕ್ ಪೋಸ್ಟು ನಮ್ಮ ಕರ್ನಾಟಕದ ಸೈಡಿಂದ ಸಿಗುತ್ತೆ. ಇನ್ನು 3 ಚೆಕ್ ಪೋಸ್ಟು ನಮಗೆ ತಮಿಳ್ನಾಡು ಕಡೆಯಿಂದ ಆ ಕಡೆಗೆ ಸಿಗುತ್ತೆ. ಚೆಕ್ ಪೋಸ್ಟ್ಸ್ ಎಲ್ಲ ದಾಟಿಬಿಟ್ಟು ಕಾಡಲ್ಲಿ ಹೋಗಬೇಕು. ಅದು ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಇರುತ್ತೆ. ಖಂಡಿತ ಇದನ್ನು ಮಿಸ್ ಮಾಡಬೇಡಿ. ಒನ್ ಡೇಯಲ್ಲಿ 3 ದೇವಸ್ಥಾನ ದರ್ಶನ ಮಾಡೋದಂದರೆ ಅಷ್ಟು ಸುಲಭದ ವಿಷಯ ಖಂಡಿತ ಅಲ್ಲ. ಏನಕ್ಕೆ ಅಂತಂದರೆ ನೋಡಿ, ಇವಾಗ ನಾವು ಇರೋದು ಮೈಸೂರು. ಆಲ್ಮೋಸ್ಟ್ ನನಗೆ ಗೊತ್ತಿರೋ ಪ್ರಕಾರ 400 ಕಿಲೋಮೀಟರ್ಸ್ ಅಷ್ಟು ದೂರ ಆಗುತ್ತೆ. ಅದರಲ್ಲಿ ಮತ್ತೆ ಫಸ್ಟ್ ಕಾಡಲ್ಲಿ ನಾವು ದಾಟಿ ಹೋಗಬೇಕು. ಕಾಡಲ್ಲಿ ಪ್ರಾಣಿ ಪಕ್ಷಿಗಳು ಖಂಡಿತ ನೋಡಲಿಕ್ಕೆ ಕೆಲವೊಂದು ಟೈಮ್ ಸಿಗುತ್ತೆ. ನಾವು ಡೇ ಟೈಮಲ್ಲಿ ಹೋಗಬೇಕು. ಒಂದು ಸ್ವಲ್ಪ ಸಂಜೆ ಏನಾದರೂ ನಾವು ಆ್ಯಕ್ಚುಲಿ ಸಂಜೆ ಯಾವಾಗುತ್ತೆ ಹೇಳಿ, ನಮಗೆ ರಿಟರ್ನ್ ಬರ್ತಾ ಇರ್ತೀವಲ್ವ, ಆವಾಗ ನಮಗೆ ಸಂಜೆ ಆಗುತ್ತೆ. ಅಲ್ಲಿ ಚೆಕ್ ಪೋಸ್ಟ್ ಆ ಕಡೆ ತಮಿಳ್ನಾಡಿಂದ ಬರುವಾಗ ನಮಗೆ ಚೆಕ್ ಪೋಸ್ಟಲ್ಲಿ 8 ಗಂಟೆ 8:15 ಲಾಸ್ಟ್. ಅದ್ರ ಮೇಲೆ ನಮಗೆ ಒಳಗಡೆ ಬಿಡಲ್ಲ. ಲಾಸ್ಟ್ ಟೈಮ್ ಹೇಗಾಗಿತ್ತು, ನಾವು ಕರೆಕ್ಟಾಗಿ ಎಕ್ಸಾಕ್ಟಾಗಿ ಒಂದು 8 ಗಂಟೆ ಆಗೋಕ್ಕೆ ಒಂದು 5 ಮಿನಿಟ್ಸ್ ಇತ್ತು, ನಾವು ಒಳಗಡೆ ಕಾಡು ಒಳಗೆ ಕ್ರಾಸ್ ಆಗಿಬಿಟ್ಟಿವಿ. ನಿಜ ನಂಬಲ್ಲ, ಎಷ್ಟು ಆನೆಗಳು ಹಾಗೆ ಎದುರುಗಡೆನೇ ಬಂದು ನಾವು ನೋಡಿ ಅಲ್ಲಿ ಕ್ರಾಸ್ ಮಾಡೋಷ್ಟರಲ್ಲಿ
ತುಂಬ ಭಯ ಆಯಿತು. ಹೀಗಾಗಿ ದಯಮಾಡಿ ಸ್ವಲ್ಪ ಬೇಗನೆ ಹೊರಡಿ. ಅದೇ ರೀತಿ ತಮಿಳ್ನಾಡು 3 ತಿರುಚಿ ಎಲ್ಲ ಕ್ರಾಸ್ ಮಾಡಿದಾದಮೇಲೆ ಬನ್ನಾರಿ ಅಮ್ಮ ದೇವಸ್ಥಾನ ನಮಗೆ ಸಿಗುತ್ತೆ. ಬನ್ನಾರಿ ಅಮ್ಮ ದೇವಸ್ಥಾನ ಖಂಡಿತ ಮಿಸ್ ಮಾಡಿದ್ರಂಗೆ ದರ್ಶನ ಮಾಡ್ಕೊಂಡು ಬನ್ನಿ. ಇದು ತಿರುಚಿಗೆ ಹೋಗೋಕ್ಕೆ 2 ರೂಟ್ ಇದೆ. ಒಂದು ಮಹದೇಶ್ವರ ಬೆಟ್ಟದ ರೂಟು ಮತ್ತು ಇದು ಒಂದು ತಮಿಳ್ನಾಡ್ದು ಕ್ರಾಸ್ ಮಾಡ್ಕೊಂಡು ಹೋಗೋ ರೂಟು. ತುಂಬ ಡೆಪ್ತ್ ಕರ್ವ್ಸ್ ಸಿಗ್ತದೆ ನೋಡಿ. ಪ್ರತಿಯೊಂದು ನಾನು ಕರ್ವ್ದು ಹೇಳ್ತಾ ಇದ್ದೀನಿ, ಯಾಕೆಂದರೆ ಕಾರಲ್ಲಿ ಇರೋದ್ರಿಂದ ನಮಗೆ ನಿಮಗೆ ಗೊತ್ತಾಗಂಗಿಲ್ಲ. ಬಟ್ ಅಲ್ಲಿ ಎಕ್ಸ್ಪೀರಿಯೆನ್ಸ್ ತುಂಬ ದೊಡ್ಡ ಪ್ರಪಾತ ಅಂದರೆ ತುಂಬ ಪ್ರಪಾತ. ಇವಾಗ ನೀವು ಅನ್ಕೋಬೋದು ಧರ್ಮಸ್ಥಳಕ್ಕೆ ಕುಕ್ಕೆ ಸುಬ್ರಹ್ಮಣ್ಯ ಹೋಗುವಾಗ ನಮ್ಗೆ ಸಿಗುತ್ತೆ ಅಂತ. ಖಂಡಿತ ಅಲ್ಲಿ ಸಿಗುತ್ತೆ. ಬಟ್ ಇದು ತುಂಬ ಚಿಕ್ಕ ರೋಡು, ತುಂಬ ಆಳವಾದ ಪ್ರಪಾತ ಇರೋದ್ರಿಂದ ಪ್ರತಿಯೊಂದೊಂದು ನಾವು ಕ್ರಾಸ್ ಮಾಡ್ಕೊಂಡು ಹೋಗೋಷ್ಟರಲ್ಲಿ ಅಪ್ಪ ಎಷ್ಟು ಸಾಕಾಗಿ ಹೋಗ್ಬಿಡುತ್ತೆ ಅಂತಂದರೆ ಓಡಿಸೋರ್ಗೇನಿಲ್ಲ, ಪಕ್ಕದಲ್ಲಿ ಕುಂತವ್ರಿಗಂತೂ ಖಂಡಿತ ಭಯ ಆಗೇ ಆಗುತ್ತೆ. ಹೀಗಾಗಿ ಇನ್ನೊಂದು ಎಷ್ಟು ತಿರುವು ಅಂದರೆ ಸ್ಟಾರ್ಟಿಂಗಲ್ಲೇ ಹೇಳ್ತಾರೆ 27 ಕರ್ವ್ಸ್ ಅಂತ ಹೇಳ್ಬಿಟ್ಟು. ತುಂಬ ಸೇಫಾಗಿ ಡ್ರೈವ್ ಮಾಡಬೇಕು. ಸೇಫಾಗಿ ಡ್ರೈವ್ ಮಾಡೋರು ಮಾತ್ರ ಕರ್ಕೊಂಡು ಬನ್ನಿ. ದಯಮಾಡಿ ಎಲ್ಬೋಲ್ಡ್ ಇದ್ದವರು, ಓಡ್ಸೋಕೆ ಅಷ್ಟೊಂದು ಎಕ್ಸ್ಪೀರಿಯೆನ್ಸ್ ಇರಲಾರ್ದವ್ರನ್ನ ತುಂಬ ರಿಸ್ಕ್ ಮಾತ್ರ ದಯಮಾಡಿ ತೊಗೊಳಕ್ಕೆ ಹೋಗಬೇಡಿ. ತುಂಬ ಟಿ ಇನ್ನೊಂದು ಏನಂತಂದರೆ ನಮ್ಮ ತಿರುಚಿಗೆ ಅಲ್ಲಿ ಶ್ರೀರಂಗಂ ದೇವಸ್ಥಾನಕ್ಕೆ ಹೋದಾಗ ನಮಗೆಲ್ಲಿ ನಾವು ತಮಿಳ್ನಾಡಲ್ಲಿ ಇದ್ದೀವಿ ಅಂತ ಅನಿಸಿಲ್ಲ. ಏನಕ್ಕಂದರೆ ಎಷ್ಟೊಂದು ಜನ ನಮಗೆ ಕರ್ನಾಟಕದವ್ರು, ಮೈಸೂರು, ಬೆಂಗಳೂರು ಈ ಕಡೆಯಿಂದನೇ ಸಿಕ್ಕಿರೋದು. ಎಲ್ಲರೂ ಕನ್ನಡನೇ ಮಾತಾಡ್ತಿದ್ರು. ನಮಗೇನು ತಮಿಳ್ನಾಡಲ್ಲಿ ಇದ್ದೀವಿ ಅನ್ನೋ ಒಂದು ಎಕ್ಸ್ಪೀರಿಯೆನ್ಸ್ ಇರಲಿಲ್ಲ. ಬಟ್ ದೇವ್ರ ದರ್ಶನ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಾಯಿತು. ಯಾವುದಾದ್ರೂ ಕಷ್ಟ ಇದ್ರೇ ಹೋಗಬೇಕು ಅಂತ ಖಂಡಿತ ಏನಿಲ್ಲ. ದೇವಸ್ಥಾನಕ್ಕೆ ಹೋಗೋದ್ರಿಂದ ನಮಗೊಂದು ಪಾಸಿಟಿವ್ ಎನರ್ಜಿ ಸಿಗುತ್ತೆ ಅಂತಂದರೆ ಯಾಕೆ ಹೋಗಬಾರ್ದು ಹೇಳಿ. ಖಂಡಿತ ಎಲ್ಲರೂ ದೇವ್ರ ದರ್ಶನ ಮಾಡ್ಕೊಳ್ಳಿ. ನಾನು ಈ ಒಂದು ವಿಡಿಯೋನ ನಿಮ್ಮ ಜೊತೆ ನಮ್ಮದು ಎಕ್ಸ್ಪೀರಿಯೆನ್ಸ್ ಯಾವ ರೀತಿ ಇತ್ತು, ಯಾವ ರೀತಿ ನಾನು ನಂಬಿದ್ದೀನಿ ಶ್ರೀರಂಗಂ ದೇವರ ದರ್ಶನ ಅಂದರೆ ಹೇಗೆ ಅಂತ ಹೇಳ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಿದ್ದೀನಿ. ಖಂಡಿತ ನಿಮಗೆ ಆಗುತ್ತೆ ಅಂದರೆ ಖಂಡಿತವಾಗೂ ಮಿಸ್ ಮಾಡ್ಕೊಬೇಡಿ. ಎಷ್ಟೊಂದು ಜನ ಟಿ ಟ್ರಾವೆಲ್ಸರೆಲ್ಲ ಆಲ್ಮೋಸ್ಟ್ ಅಲ್ಲೂ ಈ ಒಂದು ಟೈಮಲ್ಲಿ ಎಲ್ಲರೂ ಗ್ರೂಪ್ ಮಾಡಿಕೊಂಡು ಒಂದು 10 ಮೆಂಬರ್ಸ್ 5 ಮೆಂಬರ್ಸ್ ಈ ಥರ ಹೋಗ್ತಾರೆ. ಟ್ರಾವೆಲ್ಸ್ ನೀವು ಕಾಂಟ್ಯಾಕ್ಟ್ ಮಾಡಿದರೆ ಖಂಡಿತವಾಗೂ ಆ ಒಂದು ಗ್ರೂಪಲ್ಲಿ ನೀವು ಜಾಯ್ನ್ ಆಗಿ ಎಲ್ಲ ದೇವರ ದರ್ಶನ ಮಾಡ್ಕೋಬೋದು. ಇದು ನನ್ನ ಎಕ್ಸ್ಪೀರಿಯೆನ್ಸು. ಧನುರ್ಮಾಸದಲ್ಲೇ ಖಂಡಿತ 3 ದೇವರ ದರ್ಶನ ಆಗಬೇಕು ಅಂದರೆ ಧನುರ್ಮಾಸದಲ್ಲಿ ಮಾತ್ರ ಸಾಧ್ಯ. ಇನ್ನು ಧನುರ್ಮಾಸ ಬಿಟ್ಬಿಟ್ಟು ಸಾಧ್ಯ ಆಗೋದೇ ಇಲ್ಲ, ನಮಗೆ ದೇವ್ರ ದರ್ಶನ ಆಗಲ್ಲ. ಯಾಕಂದರೆ ನಾವು ತಿರುಚಿಗೆ ಹೋಗೋಷ್ಟರಲ್ಲಿ ನಾವು ಇಲ್ಲಿ, ಯಾಕಂದರೆ ನೋಡಿ ಶ್ರೀರಂಗಪಟ್ಟಣ 5 ಗಂಟೆಗೆಲ್ಲ ಓಪನ್ ಆಗಿರುತ್ತೆ. ಅದೇ ಧನುರ್ಮಾಸ ಬಿಟ್ಬಿಟ್ಟು ಬೇರೆ ಇದರಾಗಲಿ ಒಂದು 7 ಗಂಟೆ ಮಿನಿಮಮ್ ನನಗೆ ಗೊತ್ತಿರೋ ಪ್ರಕಾರ 7 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಹೀಗಾಗಿ ಮುಂದೆ ಬರೋದೆಲ್ಲ ಕರ್ವ್ಸ್ ಅದು ಯಾವ ರೀತಿ ಎಕ್ಸ್ಪೀರಿಯೆನ್ಸ್ ಇತ್ತು ನೋಡಿ. 1 ಬೈ ಕ್ರಾಸ್ ಮಾಡ್ತಾ ಹೋಗ್ತಾ ಇರ್ತೀವಿ ನಾವು. ತುಂಬ ಚೆನ್ನಾಗಿದೆ ಎಕ್ಸ್ಪೀರಿಯೆನ್ಸ್ ಮಾತ್ರ, ಯಾರೂ ಮಿಸ್ ಮಾಡ್ಕೋಬೇಡಿ. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮೆಲ್ಲರ ಸಪೋರ್ಟ್ ಖಂಡಿತ ಇರಲಿ. ನನಗೆ ಆಲ್ಮೋಸ್ಟ್ ಅಲ್ಲಿ ನಾನು ದೇವಸ್ಥಾನ ಜರ್ನಿ ಮಾಡೋದೇ ನಾನು ಇಲ್ಲಿ ವೀಡಿಯೋಸ್ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಕುಕ್ಕಿಂಗ್ ಸ್ವಲ್ಪ ಕಡಿಮೆನೇ. ಹೀಗಾಗಿ ನಾನು ಯಾವುದೇ ದೇವಸ್ಥಾನ ನಾನು ವಿಸಿಟ್ ಮಾಡಿದ್ರೆ ಆದರೆ ನನಗೆ ಗೊತ್ತಿರೋಷ್ಟು ತಿಳುವಳಿಕೆ ಖಂಡಿತ ನಾನು ಹೇಳ್ತೀನಿ. ಏನಕ್ಕಂದರೆ ತಿರುಚಿ ತುಂಬ ಹಿಸ್ಟ್ರಿ ಇದೆ. ಅದು ರಾಜರ ಕಾಲದಿಂದ ಇರೋದ್ರಿಂದ, ಅದು ರಾಜರ ಕಾಲದಿಂದ ಬೇರೆ ಹಿಸ್ಟ್ರಿ ಇದೆ. ದಯಮಾಡಿ ನನಗೆ ಗೊತ್ತಿರೋದು, ನನಗೆ ಹೇಳಿರೋದನ್ನ ನಾನು ನಿಮಗೆ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇದಾಗಿತ್ತು ನೋಡ್ಬೇಕಂತಂದ್ರೂ ಭಯ ಆಗ್ತಾಯಿದೆ. ಸಿಕ್ಕಾಪಟ್ಟೆ ತುಂಬ ಆಳ ಇದೆ, ತುಂಬ ಅಂದರೆ ತುಂಬ ಆಳ ಇದೆ. ನನ್ನ ಮಕ್ಕಳು ನನಗೆ ಎದುರಿಸ್ತಾ ಇದ್ದಾರೆ ಆವಾಗಿಂದ. ಒಟ್ಟು 27 ಕರ್ವ್ಸ್ ಇದ್ದಾವೆ ನೋಡಿ. ಇದು 18th ಕರ್ವ್. ನೋಡಿ ಇದು 16th ಕರ್ವ್. ಒಂದೊಂದು ಕರ್ವ್ ಕ್ರಾಸ್ ಮಾಡೋಷ್ಟರಲ್ಲಿ ಇದು 15th ಕರ್ವ್. ಹಾಂ, ಫೋರ್ಟೀನ್ತ್ ಕರ್ವ್.
27ಅಲ್ಲಿ ಇವಾಗ ನಾವು 14th ಕರ್ವ್ ಕ್ರಾಸ್ ಮಾಡಿದ್ವಿ. ನೆಕ್ಸ್ಟ್ 13th ಬರುತ್ತೆ. ಓಕೆ, 13th ಕರ್ವ್. ಟ್ವೆಲ್ತ್ ಕರ್ವ್ ನೋಡಿ ಎಷ್ಟು ಪ್ರಪಾತದಲ್ಲಿದೆ ಇದು. ಕೆಲವೊಂದು ಕರ್ವ್ಸ್ ಎಷ್ಟೊಂದು ಆಳವಾಗಿದೆ ಅಂದರೆ ನೋಡಿದ್ರೆ ಭಯ ಆಗುತ್ತೆ. ಸಡನ್ನಾಗಿ ಇಳಿದ ತಕ್ಷಣ ತುಂಬ ಪ್ರಪಾತ ಇದೆ, ತುಂಬ ಗುಡ್ಡದ ಮೇಲೆ ಇಂದ ಕೆಳಗೆ ಇಳಿಯೋ ಥರ ಇದೆ ಇದು. ಓಕೆ, ಇದು 11th ಕರ್ವ್. ಇದು 10th ಕರ್ವ್. ನೋಡ್ತಾ ಇದ್ರೆ ನೋಡಿ ಹೇಗಿದೆ ಗುಡ್ಡಗಳೆಲ್ಲ. ನೋಡಿ, ಒಬ್ಬರು ಬಂದರೆ ಒಬ್ಬರು ಬರಬೇಕು, ಒಬ್ಬರು ಸ್ಟಾಪ್ ಮಾಡಬೇಕು, ಅಂದರೆ ಕೆಳಗೆ ಹೋಗುತ್ತೆ. ನೋಡಿ, ನೆಕ್ಸ್ಟ್ ಬರೋದು 9th ಕರ್ವ್. ಅದು ನೋಡಿ, ಅವನು ಎದುರುಗಡೆನೇ ಬಂದಿದ್ದಾನೆ. ಈ ರೀತಿ ಬಂದರೆ ಹೇಗೆ? ಒಂದೊಂದು ಕರ್ವ್ ಕ್ರಾಸ್ ಮಾಡೋಷ್ಟರಲ್ಲಿ ಜೀವ ಬಾಯಿಗೆ ಬಂದು ಹೋಗ್ತಾ ಇದೆ ನಮಗೆ. ನೆಕ್ಸ್ಟ್ 8th ಕರ್ವ್. ಬಣ್ಣಾರಿ ದೇವಸ್ಥಾನಕ್ಕೆ ಯಾರು ಬಂದಿರ್ತಾರೆ ಅವ್ರಿಗಂತೂ ಖಂಡಿತ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಅವ್ರಿಗೆ ಇದು. ಓಕೆ, ನೆಕ್ಸ್ಟ್ ಬರ್ತಾ ಇರೋದು 7th ಕರ್ವ್. ನೆಕ್ಸ್ಟ್ ಬರ್ತಾ ಇರೋದು 6th ಕರ್ವ್. ನೋಡಿ, ತುಂಬ ನ್ಯಾರೋ ಆಗಿದೆ ನೋಡಿ. ಮೋಸ್ಟ್ಲಿ ಇದು 5th ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ನೆಕ್ಸ್ಟ್ ಬೋರ್ಡ್ ಹಾಕಿದಾರೇನೋ ಅಂತ. ಏನಿಲ್ಲ, ಜಸ್ಟ್ ತಿರುವು ಅಂತನಾ. ನೆಕ್ಸ್ಟ್ 5th ಇಲ್ಲ 4th ಕರ್ವ್ ಇವಾಗ ಬರ್ತಾ ಇರೋದು. ಥರ್ಡ್ ಕರ್ವ್ ಇದು. ಇದು 2nd ಕರ್ವ್. ಇದು ಕೂಡ ತುಂಬ ಡೀಪಾಗಿರೋ ಕರ್ವ್. ಹೀಗಾಗಿ ವೆಹಿಕಲ್ಸ್ ತುಂಬ ಸ್ಲೋ ಆಗಿ 1 by 1 ಕ್ರಾಸ್ ಮಾಡಬೇಕು. ನೋಡ್ತಾ ಇದ್ದೀರಾ ನೋಡಿ, ಲಾಂಗ್ ಬಸ್ಸಾಗಲಿ ಲಾರಿಗಳಾಗಲಿ ಕ್ರಾಸ್ ಮಾಡೋದು ಎಷ್ಟು ಕಷ್ಟ ಇದೆ ನೋಡಿ. ಫೈನಲಿ ಲಾಸ್ಟ್ ಕರ್ವ್ ಫಸ್ಟು. ನೋಡಿ, ನಾವು ಮೇಲೆಯಿಂದ ಕೆಳಗೆ ಇಳಿತಾ ಇದ್ದೀವಿ. ಹೀಗಾಗಿ 27, 26, 25 ಅಂತ ಈ ಥರ ಡಿಕ್ರೀಸಿಂಗಲ್ಲಿ ಬಂತು. ಇವಾಗ ನಾವು ರಿಟರ್ನ್ ಹೋಗುವಾಗ ನಮಗೆ 1, 2, 3 ಅಂತ ಬರುತ್ತೆ. ಫೈನಲಿ ನಾವು ಈ ಒಂದು ದಟ್ಟ ಕಾಡು ಅರಣ್ಯ ಬೆಟ್ಟ ಏನು ಹೇಳ್ತೀವಿ ಅದನ್ನು ಕ್ರಾಸ್ ಮಾಡಿದ್ವಿ. ಇನ್ನು ನೆಕ್ಸ್ಟ್ ನಮಗೆ ದೇವಸ್ಥಾನ ಸಿಗೋದು ಬಣ್ಣಾರಿ ಟೆಂಪಲ್, ಅಮ್ಮನವ್ರದ್ದು ಟೆಂಪಲ್ ಅದು. ಅಲ್ಲಿ ಹೋದ್ಮೇಲೆ ನಾನು ಕಂಟಿನ್ಯೂ ಮಾಡ್ತೀನಿ. ಜಾಸ್ತಿ ಓವರ್ಟೇಕ್ ಮಾಡಿದ್ದೆ ಇವರು ಗೊತ್ತಾ. ಓಕೆ ಫ್ರೆಂಡ್ಸ್, ಫೈನಲಿ ಎಲ್ಲ ತಿರುವುಗಳನ್ನೆಲ್ಲ ದಾಟಿ ಕಾಡನ್ನು ದಾಟಿ ಇವಾಗ ನಾವು ಬಣ್ಣಾರಿ ಅಮ್ಮ ದೇವಸ್ಥಾನಕ್ಕೆ ಬಂದಿದ್ವಿ. ಇವಾಗ ಇನ್ನೇನು ಎಂಟ್ರಿ ಆಗಬೇಕು. ಇವಾಗ
ಇವಾಗ ಕ್ಲೋಸ್ ಆಗಿರುತ್ತೆ ಇಲ್ಲಿ ಏನಕ್ಕಂದ್ರೆ ಟೈಮಿಂಗ್ಸ್ ಬನ್ನಾರಿ ಅಮ್ಮ ದೇವಸ್ಥಾನ ಕ್ರಾಸ್ ಮಾಡಿ ಇನ್ನೇನು ಮಧ್ಯಾಹ್ನ 2:30 ಆಗಿತ್ತು. ಹೀಗಾಗಿ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಹೋಟೆಲ್ ಕಡೆ ನಿಂದಿರಿಸಿದ್ವಿ. ಇವಾಗ ನೋಡಿ ನಮಗೆ ಅಲ್ಲೆಲ್ಲ ಬಾಳೆ ಎಲೆ ಊಟನೇ ವಿಶೇಷ. ಏನಕ್ಕೆ ಅಂದರೆ ಅಲ್ಲೆಲ್ಲ ತುಂಬ ಬಾಳೆಗೆ ತೋಟಗಳಿದೆ, ಬಾಳೆಹಣ್ಣು ತುಂಬ ಬೆಳೀತಾರಂತೆ. ನನಗೆ ಅಲ್ಲಿ ಹೋದ್ಮೇಲೆ ನನಗೆ ಗೊತ್ತಾಗಿದ್ದು. ಪ್ರತಿ ಸರಿ ಹೋಗುವಾಗ ನಾವು ತಟ್ಟೆಯಲ್ಲೇ ಎಲ್ಲೋ ಒಂದು ಹೋಟೆಲಲ್ಲಿ ತಿನ್ಕೊತಾ ಇದ್ದು ಗೊತ್ತಾಗ್ತಿರ್ಲಿಲ್ಲ. ಈ ಸರ್ತಿ ಅಂತೂ ನಾವು ಒಂದು ಮಿಸ್ ಆಗದಿರಂಗೆ ನಾವು ಬಾಳೆ ಎಲೆಯಲ್ಲೇ ಊಟ ಮಾಡಿ ಬಂದಿರೋದು. ಊಟ ಮಾತ್ರ ತುಂಬ ಚೆನ್ನಾಗಿ ಕೊಟ್ಟರು, ತುಂಬ ಖುಷಿ ಆಯಿತು. ಅದೆಲ್ಲ ಆದಮೇಲೆ ನಾವು ನೋಡಿ ನಮ್ಮ ಕಾವೇರಿ ಇಲ್ಲಿ ನೋಡ್ತಾ ಇದ್ದೀರಿ. ಇವಾಗ ನಮ್ಮ ಕಾವೇರಿ ನೀರು, ಅದು ಬ್ರಿಡ್ಜ್ ಬಂದುಬಿಟ್ಟು ಕಾವೇರಿ ನೀರಿಗೆ ಕಟ್ಟಿರೋದು. ತುಂಬ ಖುಷಿ ಆಗುತ್ತೆ ಕಾವೇರಿ ನೀರು. ನಾವು ಕರ್ನಾಟಕದಲ್ಲಿದ್ದರೂ ಕಾವೇರಿ ನೀರು, ತಮಿಳ್ನಾಡಿಗೆ ಹೋದ್ರು ಕಾವೇರಿ ನೀರು, ಅಲ್ಲಿಂದ ಅಲ್ಲಿ ಹರಿದಿರೋದು ತುಂಬ ಖುಷಿಯಾಗುತ್ತೆ. ನಮಗೆ ಜೀವಜಲ ಕಾವೇರಿ. ಇಲ್ಲಿಂದ ಎಲ್ಲೋ ಹೋದ್ರೂ ತಾಯಿ ನಮ್ಮ ಜೊತೆ ಇರ್ತಾಳೆ ಅನ್ನೋ ಒಂದು ಅನುಭವ. ಅದೇ ರೀತಿ ನಮಗೆ ನೋಡಿ ಇನ್ನೇನು ಹತ್ತಿರದಲ್ಲಿ ಬಂದ್ವಿ. ಇನ್ನೇನು ನೋಡಿ ಇದು ಗೋಪುರ ಕಾಣ್ತಾ ಇದ್ದೀರಾ, ಇದು ಶ್ರೀರಂಗಂ ತಿರುಚಿಯ ದೇವಸ್ಥಾನದ ಗೋಪುರ. ಇಲ್ಲಿ ವಿಡಿಯೋಲಿ ನೋಡೋಕ್ಕೆ ನಿಮ್ಗೆ ಆ ಥರ ಅನಿಸುತ್ತೆ. ನೀವು ಖಂಡಿತ ಹೋದರೆ ಎಷ್ಟು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಅಂದರೆ ನೀವು ಲೈಫ್ ಟೈಮಲ್ಲಿ ಯಾವತ್ತೂ ಮರೆಯೋಕ್ಕಾಗಲ್ಲ. ಅಷ್ಟೊಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಖಂಡಿತ ಇರುತ್ತೆ. ಇದಾಗಿತ್ತು ನಮ್ಮದು ಈ ಒಂದು ತಿರುಚಿಯ ಜರ್ನಿ. ನಿಮಗೇನಾದರೂ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾವು ಹೋಗೋ ಟೈಮಲ್ಲಿ ಆಲ್ರೆಡಿ ಆಲ್ಮೋಸ್ಟ್ ನಾವು 6:30 ರೀಚ್ ಆಗಿರೋದು. ಅಲ್ಲಿ ಎಲ್ಲ ಫ್ರೆಶ್ ಅಪ್ ಆಗಿ ಹೋಗೋಷ್ಟಲ್ಲಿ ಒಂದು 7 o'clock ಆಯಿತು. ನಮಗಲ್ಲಿ ದೇವ್ರ ದರ್ಶನ ಬಂದುಬಿಟ್ಟು 8-8:15 ಆಯಿತು. ಆದಷ್ಟು ಬೇಗ ಹೋಗೋಕ್ಕೆ ಟ್ರೈ ಮಾಡಿ. ಏನಕ್ಕಂದರೆ 8 ಗಂಟೆಗೆ ಮೇನ್ ಡೋರ್ ಕ್ಲೋಸ್ ಮಾಡಿಬಿಡ್ತಾರೆ. ಆಲ್ಮೋಸ್ಟ್ ಅಲ್ಲಿ 8:30. ಹೀಗಾಗಿ ಲೇಟ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. 3 ದೇವ್ರ ದರ್ಶನ ಆಗಬೇಕಂದ್ರೆ ಆಲ್ಮೋಸ್ಟ್ ಅಲ್ಲಿ ನೀವು ಬೇಗ ಹೋಗೋಕ್ಕೆ ಪ್ರಯತ್ನ ಪಡಿ. ನೋಡಿ ಇವಾಗ ಒಳಗಡೆ ಎಲ್ಲ ಅರೇಂಜ್ಮೆಂಟ್ಸು ಫ್ಲವರ್ಸ್ ಎಲ್ಲ ಇದೆ. ಧನುರ್ ಮಾಸ ಆದ ಕಾರಣ ತುಂಬ ವಿಶೇಷ ಪೂಜೆಗಳು ಮತ್ತು ಉತ್ಸವಗಳು ಎಲ್ಲ ಇರ್ತಾಯಿತ್ತು. ಉತ್ಸವ ಇರೋದ್ರಿಂದ ನಮಗೆ ಸ್ಟಾಪ್ ಮಾಡಿದ್ದಾರೆ. ತುಂಬ ಖುಷಿಯಾಯಿತು. ಎಲ್ಲರೂ ಈ ಒಂದು ದೇವಸ್ಥಾನ ದರ್ಶನ ಭಾಗ್ಯ ಸಿಗಲಿ ಅಂತ ಹೇಳ್ಬಿಟ್ಟು ಕೇಳ್ಕೊತೀನಿ. ಈ ಒಂದು ವಿಡಿಯೋ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ. ನನಗೆ ನನ್ನ ಎಕ್ಸ್ಪೀರಿಯೆನ್ಸ್ ಯಾವ ರೀತಿ ಇರುತ್ತೆ, ನನಗೆ ತಿರುಚಿ ದೇವರ ದರ್ಶನದ ಅನುಭವ ಹೇಗಿತ್ತು ಮತ್ತು ಅದರ ಅರ್ಥ ನಾನು ಯಾವ ರೀತಿ ತಿಳ್ಕೊಂಡಿದ್ದೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ಶೇರ್ ಮಾಡ್ಕೊತಾ ಇದ್ದೀನಿ. ಹಿಸ್ಟ್ರಿ ಖಂಡಿತವಾಗೂ ನಮ್ಮ ಹಿಸ್ಟ್ರಿ ತುಂಬ ದೊಡ್ಡದಾಗಿದೆ ಅಂತ ಸ್ವಲ್ಪ ಹೇಳ್ತೀನಿ. ಆ ಹಿಸ್ಟ್ರಿಗೇನಿಲ್ಲ, ನಮಗೆ ಗೊತ್ತು ಪರಿಚಯ ಇರೋದು ಹೇಳಿರೋದು. ಅದೇ ಥರ ನಮಗೆ ಒಳ್ಳೆಯದಾಗಿದೆ ಅನ್ನೋದನ್ನ ನಾನು ಹೋಗ್ಬಾರ್ದು ಅಂತ ಹೇಳಿ ನಾನು ಹೋಗ್ತೀನಿ. ಹೀಗಾಗಿ ಈ ಒಂದು ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೀನಿ. ನಿಮಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೆಚ್ಚು ನಾನು ಎಲ್ಲ ದೇವರ ದರ್ಶನಗಳು ಶೇರ್ ಮಾಡ್ತಿದ್ದೀನಿ. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.